ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತಿದ್ದೀನಿ. ಯಾರೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ನೀವು ಶೇರ್ ಮಾಡಿದ್ರೆ ತಾನೇ ನನಗೆ ತುಂಬ ವೀಡಿಯೋಸ್ಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಯಾರಿಗೆ ಯಾವ್ಯಾವ ಥರ ವೀಡಿಯೋಸ್ಗಳು ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋಸ್ ಕೂಡ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫಿಂಚರ್ಸ್ಗಳಿಗೆ ಹೊಸ ಕೇಸ್ ಸೆಟಪ್ ಮಾಡಿದ್ದೀನಿ, ಬ್ರೀಡಿಂಗ್ ಸೆಟಪ್ ಮಾಡಿದ್ದೀನಿ. ಎಲ್ಲ ಬೆಳಗ್ಗೆ ಬಡ್ಜಿಸ್ಗಳಿಗೆಲ್ಲ ಕ್ಯಾರೆಟ್ ಹಾಕಿದ್ದೆ. ಪ್ಲೇಟ್ ಕೂಡ ತೆಗಿಬೇಕು ಫ್ರೆಂಡ್ಸ್. ಎಲ್ಲ ತಿಂದಿದ್ದಾವೆ ಆಲ್ಮೋಸ್ಟ್ ಎಲ್ಲನೂ. ಬೆಳಗ್ಗೆ ಟೈಮ್ ಕೊಟ್ಟಿದ್ದೆ, ಪ್ಲೇಟನ್ನು ಪೂರ್ತಿ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಈ ಕಿಟಕಿ ಇದೆ. ಕಿಟಕಿ ಸೈಡಲ್ಲಿ ನೋಡಿ ನಾಲ್ಕು ಪೇರ್ ಅಲ್ವಾ, 4 ಕೇಸ್ ಸೆಟ್ ಮಾಡಿದ್ದೀನಿ ಮೂಲೆಗೆ. ನೋಡಿ, ಈಗ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ನೋಡಿ, ಕಿಟಕಿಯ ಸ್ಕ್ರೀನ್ ಹಿಡಿದಿದ್ದೀನಿ. ಕಿಟಕಿ ಸೈಡು ಸ್ಕ್ರೀನ್ ಓಪನ್ ಮಾಡಿದರೆ ಕಿಟಕಿ ಬೆಳಕು ಕಾಣಿಸುತ್ತೆ. ಈ ಕಡೆ ಜಾಗ ಇತ್ತಲ್ವ, ಈ ಜಾಗ ಸೈಡು ಈ ಕಡೆ ಸಪ್ರೇಟ್ ಇರಲಿ, ಅದ್ರ ಜೊತೆಗೆ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಪೂರ್ತಿ ಸಪ್ರೇಟಾಗಿ ಇರಲಿ ಅಂತ ನಾನು ಸಪ್ರೇಟ್ ಕೇಜ್ ಇದು ಮಾಡಿದ್ದೀನಿ. ಇದ್ರ ಒಂದು ನಮಗೆ ಬ್ಲೂ ಕಲರ್ ಕೇಜ್ ಸಿಗಲಿಲ್ಲ, ಬ್ಲ್ಯಾಕ್ ಕಲರ್ ಸಿಕ್ತು. ಇನ್ನೇನು ಮಾಡ್ತೀರಾ, ಇರೋ ಕೇಜ್ನೇ ತಗೊಂಡ್ಬರ್ಬೇಕಲ್ವ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಅದು ಫುಲ್ ಟಾಪಿಗೆ ಹಾಕಿದ್ದೀನಿ. ಈಗ ಆಲ್ಮೋಸ್ಟ್ 3 ಪೇರ್ ಇದ್ದಾವೆ. ಇನ್ನೊಂದು ಗಂಡು ಮೇಲ್ಗಡೆ ಟಾಪಲ್ಲಿದೆ ಈ ಬ್ಲ್ಯಾಕ್ ಕೇಜಲ್ಲಿ. ಅದಕ್ಕೊಂದು ಫೀಮೇಲ್ ತಂದು ಬಿಡಬೇಕು. ಫೀಮೇಲ್ ಇಲ್ಲ, ನಾನು ತಂದಿದ್ದೆ ಇಷ್ಟು ಪೇರು, ಇದ್ದಿದ್ದೆ ಇಷ್ಟು, ಹಾಗಾಗಿ ನಾನು ತಂದಿದ್ದೆ. ಎಲ್ಲ ಜೀಬ್ರಾ ಫಿಂಚಸ್ ಫ್ರೆಂಡ್ಸ್. ತಡ್ರಿ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಮೇಲು ಫಿಮೇಲ್ ಪಕ್ಕ ಇದ್ದಾವೆ ಜೀಬ್ರಾ ಫಿಂಚಸ್ಗಳು ಇವೆಲ್ಲ. ಇದಕ್ಕೆ ಮಾತ್ರ ವೈಟ್ ಫಿಂಚಸ್ ಒಂದು ಪೇರ್ ಮಾಡಿದ್ದೀನಿ. ಗಂಡು ಜೀಬ್ರಾ ಇದೆ ನೋಡಿ, ಫೀಮೇಲು ವೈಟ್ ಇದೆ ಫ್ರೆಂಡ್ಸ್. ನೋಡಿ, ಫೀಮೇಲ್ಸು ವೈಟ್ ಇದೆ. ನಾನು ಈ ಥರ ಸೆಟಪ್ ಮಾಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಹುಲ್ಲು ಹಾಕಿದ್ದೀನಿ. ಇವು ಹುಲ್ಲು ನೋಡಿ, ಇದು ಒಂದು ಬಾಕ್ಸ್ಗಳು ಕೊಟ್ಟಿದ್ದೀನಿ ಇದಕ್ಕೆ. ನೋಡಿ, ಈ ಥರ ಬಾಕ್ಸ್ಗಳು ಪ್ರತಿಯೊಂದಕ್ಕೂ ಈ ಥರ ರೌಂಡ್ ಟೈಪಲ್ಲಿ ಬಾಕ್ಸ್ಗಳು ಕೊಟ್ಟಿದ್ದೀನಿ. ಇವು ಯಾವಾಗ ಗೂಡು ಕಟ್ಕೋತವೆ ಅಂತ ಅಂದರೆ ಒಂದಕ್ಕೊಂದು ಪೇರ್ ಆದಮೇಲೆ ಗೂಡು ಕಟ್ಟೋದು ಫ್ರೆಂಡ್ಸ್. ಎಷ್ಟೇ ಹುಲ್ಲು ಹಾಕಿದ್ರೂ ಗೂಡು ಕಟ್ಟಲ್ಲ. ಆಲ್ಮೋಸ್ಟ್ ಹಾಕಿರ್ಬೇಕು ಹುಲ್ಲ. ಇದಕ್ಕೆ ನಾನು ಹುಲ್ಲು ಮಾಮೂಲಿ ಇದ್ರ ಹುಲ್ಲು ಹಾಕಿದ್ದೀನಿ, ಹಸಿ ಹುಲ್ಲು ಹಾಕಿದ್ದೀನಿ. ಮತ್ತು ತೆಂಗಿನ ಸಿಪ್ಪೆ ಬರುತ್ತಲ್ಲ, ಸಿಪ್ಪೆ ಏನೋ ಇದು ಮಾಡಿ ಕ್ಲೀನ್ ಮಾಡಿ ಹಾಕಿದ್ದೀನಿ. ಇವು ಯಾವಾಗ ಪೇರ್ ಆಗ್ತಾವೆ ಫುಲ್ ಗೂಡು ಕಟ್ಕೋತವೆ ಫ್ರೆಂಡ್ಸ್. ನೋಡೋಣ, ಇದು ಬ್ರೀಡಿಂಗ್ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಯಾವ ಥರ ಬ್ರೀಡ್ ಆಗುತ್ತೆ ಇದ್ರನ್ನೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಬಡ್ಜಿಸ್ತಿದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫಿಂಚಸ್ಸು ಯಾವುದೇ ಬರ್ಡ್ಸ್ಗಳಾಗಲಿ ಗ್ರೂಪ್ ಫೀಡಿಂಗಲ್ಲಿ ನೀಟಾಗಿ ನಿಮಗೆ ರಿಸಲ್ಟ್ಗಳು ಬರಲ್ಲ ಫ್ರೆಂಡ್ಸ್. ಈ ಥರ ಸಿಂಗಲ್ ಕೇಜ್ ಆದರೆ ಬೆಸ್ಟು. ಆಮೇಲೆ ಒಂದು ಸ್ವಲ್ಪ ಕಾಸ್ಟು ನಿಮಗೆ ಜಾಸ್ತಿ ಬರ್ಬೋದು. ಯಾಕಂದರೆ ಸಿಂಗಲ್ ಕೇಜ್ಗಳಾದರೆ ಒಂದು ಸ್ವಲ್ಪ ಕೇಜ್ಗಳಿಗೆಲ್ಲ ಅಮೌಂಟ್ ಹಾಕಬೇಕಾಗುತ್ತೆ. ಈ ಥರ ಗ್ರೂಪ್ ಫೀಡಿಂಗಲ್ಲಿ ಒಂದೇ ಕೇಜಲ್ಲಿ ಬಿಡ್ಬೋದು ಬರ್ಡ್ಸ್ಗಳು. ಆದರೆ ನಿಮಗೆ ರಿಸಲ್ಟ್ ಕಮ್ಮಿ. ರಿಸಲ್ಟ್ ಬಂದರೆ ಮರಿಗಳು ಜಾಸ್ತಿ ಬರಲ್ಲ. ಈ ಥರ ಸಿಂಗಲ್ ಕೇಜರ್ ನಿಮಗೆ ಆಲ್ಮೋಸ್ಟ್ ಮರಿಗಳು ಚೆನ್ನಾಗಿ ಬರ್ತವೆ. ಮತ್ತು ಬರ್ಡ್ಸ್ಗಳು ಯಾವ ರೀತಿ ಕಾಯಿಲೆ ಬರುತ್ತೆ ಅದೆಲ್ಲ ನಿಮಗೆ ಇದರ ಸಿಂಗಲ್ ಕೇಜಲ್ಲಿ ಆರಾಮಾಗಿ ಪತ್ತೆ ಹಿಡಿಬೋದು. ಗ್ರೂಪ್ ಫೀಡಿಂಗಲ್ಲಿ ಏನಾಗ್ತವೆ ಅಂತಂದ್ರೆ ನಿಮಗೆ ಫಿಂಚಸ್ ಆದರೂ ಅಷ್ಟೇ, ಬಡ್ಜಿಸ್ ಆದರೂ ಅಷ್ಟೇ. ಆದರೆ ಒಂದೇನಾದ್ರು ಹುಷಾರಿಲ್ಲ ಅಂತ ಗೊತ್ತಾಗದವ್ರು ನಮಗೆ ಒಂದಕ್ಕೊಂದು ರೋಗ ಆಡಿ ಸ್ಪ್ರೆಡ್ಡಾಗಿ ಎಲ್ಲ ಬರ್ಡ್ಸ್ಗಳಿಗೂ ಸ್ಪ್ರೆಡ್ಡಾಗಿ ಬರ್ಡ್ಸ್ಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಿಂಗಲ್ ಕೇಜಲ್ಲಿ ಹಂಗಲ್ಲ. ನಾವು ಬರ್ಡ್ಸ್ಗಳು ಯಾವ ಕಾಯಿಲೆ ಬಂದೈತೆ ಅನ್ನೋದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಸಿಂಗಲ್ ಕೇಜ್ ಬಿಡ್ಬೋದು. ನೋಡಿ, ಇದು ವೈಟ್ ಪೇರ್ ಅಲ್ವಾ, ನೋಡಿ ಯಾವ ಥರ ಬರ್ಡ್ಸ್. ಆಮೇಲೆ ಬಡ್ಜಿಸ್ಗಿಂತ ಫಿಂಚಸ್ಗಳು ಏನೋ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್. ಫುಲ್ ಆ್ಯಕ್ಟಿವ್. ಅದು ಒಂದು ಜಾಗದಲ್ಲಿ ಕೂರಲ್ಲ, ಒಂದು ಜಾಗದಲ್ಲಿ ನಿಲ್ಲಲ್ಲ, ಆ ಥರ ಆ್ಯಕ್ಟಿವ್ ಆಗಿರ್ತವೆ. ನನಗೆ ಫೀಡರ್ ಯೂಸ್ ಮಾಡಿಲ್ಲ. ಯಾಕಂದರೆ ಈ ಫಿಂಚಸ್ಗಳಿಗೆ ನಾನು ಫೀಡರ್ ಯೂಸ್ ಮಾಡಿದರೆ ನೋಡಿ ಇಷ್ಟು ಗ್ಯಾಪ್ ಬರುತ್ತೆ. ನೋಡಿ, ಈಗ ಒಂದು ಕೈ ಹೋಗುತ್ತೆ, ಇಷ್ಟು ಗ್ಯಾಪ್ ಬರುತ್ತೆ. ಅವು ಫಿಂಚಸ್ಗಳು ಚಿಕ್ಕ ಪಕ್ಷಿಗಳು ಆಗಿರೋದ್ರಿಂದ ನಿಮಗೆ ಇದರೊಳಗೆ ನುಗ್ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದರಲ್ಲೇ ಕೊಟ್ಟಿರ್ತಾರಲ್ವ, ಈ ಥರ ಕೊಟ್ಟಿರ್ತಾರಲ್ವ, ಇದರಲ್ಲೇ ನಾನು ಆಲ್ಮೋಸ್ಟ್ ಇದು ಮಾಡಿ ನೀರು ಮಾತ್ರ ಬೇಗ ಗಲೀಜು ಮಾಡ್ಕೊತವೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ನಾನು ವಾಟರ್ ಫೀಡರ್ ಯೂಸ್ ಮಾಡೋಕ್ಕೋಗಿಲ್ಲ. ಗ್ಯಾಪ್ ಜಾಸ್ತಿ ಬಂದರೆ ಫಿಂಚಸ್ಗಳು ನುಗ್ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ವಾಟ್ರು ಡೈಲಿ ಚೇಂಜ್ ಮಾಡ್ಬೇಕೇನು. ಜಾಸ್ತಿ ಫಿಂಚಸ್ಗಳು ಇಲ್ವಲ್ಲ, 4 ಜೊತೆ ಅಲ್ಗಾರೆ. ಇದಕ್ಕೊಂದು ಫೀಮೇಲ್ ತಂದು ಬಿಡಬೇಕು ಫ್ರೆಂಡ್ಸ್. ಇದಕ್ಕೆ ಮೇಲು ಇಲ್ಲಿದೆ ನೋಡಿ, ಮೇಲಿದೆ, ನಿಮಗೆ ಕಾಣಿಸ್ತಿದೆ, ಮೇಲ್ಗಡೆಗೆ ಹೋಯ್ತು. ಇದಕ್ಕೊಂದು ಫೀಮೇಲ್ ತಂದು ಬಿಡಬೇಕು. ನೋಡೋಣ, ಎಲ್ಲೂ ಸಿಗ್ತಾಯಿಲ್ಲ ಫಿಂಚಸ್ಸು. ಆಲ್ಮೋಸ್ಟ್ ನೋಡೋಣ, ಒಂದು ಫೀಮೇಲ್ ತಂದು ಬಿಡ್ತೀನಿ. ಇದ್ರದ್ದು ಅಪ್ಡೇಟ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಕೊಡ್ತಾ ಇರ್ತೀನಿ ಆಗಾಗ. ನೋಡಿ, ಬ್ರೀಡಿಂಗ್ ಯಾವ ಥರ ಮಾಡುತ್ತೆ, ಯಾವ ಥರ ಇದು ಮಾಡ್ಬೋದು. ಆಮೇಲೆ ಸಾಫ್ಟ್ ಫುಡ್ ಇದು ಬ್ರೀಡಿಂಗ್ ಟೈಮಲ್ಲಿ ಸಾಫ್ಟ್ ಫುಡ್ ಯಾವ ಥರ ಸಾಫ್ಟ್ ಫುಡ್ ಕೊಡಬೇಕು, ನಾನು ಎಲ್ಲ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಸೆಟಪ್ ಅಂತ. ಆಮೇಲೆ ಇದ್ರಲ್ಲಿ ದೊಡ್ಡ ಕೇಜ್ ಒಂದು ಇತ್ತಲ್ವಾ, ಈ ದೊಡ್ಡ ಕೇಜ್ ನೋಡಿ ಇಲ್ಲಿ ಮೇಲ್ಗೆ ಹಾಕಿದ್ದೀನಿ. 2 kg ಆಲ್ಮೋಸ್ಟ್ ದೊಡ್ಡವು. ನೋಡೋಣ, ನೀವು ಆಲ್ಮೋಸ್ಟ್ ಇದಕ್ಕೆ ಒಂದು ಸ್ವಲ್ಪ ವೇಸ್ಟ್ ಐಟಮ್ಸ್ ಎಲ್ಲ ಇರೋ ಬ್ರೀಡಿಂಗ್ ಬಾಕ್ಸ್ ಇದ್ವಲ್ವಾ, ಆ ಬ್ರೀಡಿಂಗ್ ಬಾಕ್ಸ್ ಎಲ್ಲ ಪ್ರತಿಯೊಂದು ಇದಕ್ಕೆ ಕೇಜ್ ಒಳಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಎಂಥದ್ದು ಒಂದು ಸ್ವಲ್ಪ ಕಾಕ್ಟೈಲ್ಸ್ಗಳು ಆಫ್ರಿಂಗಲ್ಲಿ ನೋಡ್ಬಿಟ್ಟು ಏನಾದ್ರು ತಂದರೆ ಒಂದೊಂದು ಜೊತೆ ಆಲ್ಮೋಸ್ಟ್ ಬ್ರೀಡ್ ಆಯಿತು ಫ್ರೆಂಡ್ಸ್. ಹಾಗಾಗಿ ಮೇಲೆ ಟಾಪಿಗೆ ಹಾಕಿದ್ದೀನಿ. ನೋಡಿ, ಫುಲ್ ಮೆಸ್ ನೋಡಿ, ಇಲ್ಲಿದೆ ಗ್ರೂಪ್ ಫೀಡಿಂಗ್ ಮಾಡಿದ್ನಲ್ಲ, ಮೆಸ್ಸೆಲ್ಲ ಪ್ರತಿಯೊಂದು ಕಟ್ ಮಾಡಿ ಮೇಲೆ ಕಸ್ತಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಫಿಂಚಸ್ಗಳಿಗೆ ಎಷ್ಟು ನೀಟಾಗಿ ಕೇಜ್ ಕಾಣಿಸ್ತಿದೆ ಅಂದರೆ, ಇದು ಮಾಮೂಲಿ ನಿಮಗೆ ಗೊತ್ತು. ಇದು ಕೆಳಗಡೆ ಏನಿದೆ ಇದರಲ್ಲಿ ಬಡ್ಜಿಸ್ಗಳು ಮರಿ ಬರ್ತಾವಲ್ವಾ, ಆ ಮರಿಗಳು ಎಲ್ಲನೂ ಪ್ರತಿಯೊಂದು ಅಂಗಡಿ ಸೇಲ್ ಹಾಕಿಂತ ಮುಂಚೆ ಇದರಲ್ಲಿ ಫೀಡಿಂಗ್ ಆದಮೇಲೆ ನಾನು ಅಂಗಡಿ ಸೇಲ್ ಮಾಡ್ತೀವಿ ಫ್ರೆಂಡ್ಸ್. ಇದೆಲ್ಲ
ಫುಡ್ ತಿಂತೈತೆ ಇಲ್ಲ ನೋಡ್ಬಿಟ್ಟು ಅಂಗಡಿ ಸೇಲ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಫುಲ್ ದೊಡ್ಡ ಕೇಜ್ ಮಾಡಿರೋದು. ಯಾಕಂದರೆ ಮರಿಗಳು ಒಂದೇ ಸರಿ ಬರಲ್ಲ, ಈ ಬಡ್ಜಿಸ್ಕೊಳ್ಳೋದೇ ಎಲ್ಲ ಒಂದೇ ಸರಿ ಮೊಟ್ಟೆ ಹಾಕಲ್ಲ. ಇದರಲ್ಲಿ ಏನಾರು ಮರಿ ಇದ್ದರೆ ಇದರಲ್ಲಿ ನೆಕ್ಸ್ಟ್ ಮೊಟ್ಟೆ ಇರ್ತವೆ. ಹಾಗಾಗಿ ಒಂದೇ ಸರಿ ಬರ್ದಿರೋ ಕಾರಣದಿಂದ ಒಂದು ಸ್ವಲ್ಪ ಜಾಸ್ತಿ ಬಡಿಸ್ಕೊಳ್ಳೋದ್ರೆ ಒಂದೇ ಸರಿ ಸೇಲ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ಥರ ದೊಡ್ಡ ಕೇಜ್ ಮಾಡಿರೋದು. ಹಾಗಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ. ಆಮೇಲೆ ಇದಕ್ಕೇನು ಗೊತ್ತಾ, ಒಂದೂವರೆ KG ಸಾಕು ಇದಕ್ಕೆ ಫಿಂಚಸ್ಗಳಿಗೆ. ಜಾಸ್ತಿ ನೋಡಿ ಇವೆಲ್ಲ ದೊಡ್ಡ ಕೇಜ್ ಅಲ್ವಾ, ಇವು 2 ಕೇಜ್ಗಳು ಬಡ್ದಿಸ್ಗಳಿಗೆ ಸೂಕ್ತವಾಗಿರ್ತವೆ. ಫಿಂಚಸ್ಗಳಿಗೆ ಈ ಥರ 1.5 KG ಸಾಕು ಫ್ರೆಂಡ್ಸ್. ಜಾಸ್ತಿ ದೊಡ್ಡದೇನೋ ನಿಮಗೇನು ಬಜೆಟ್ಟಿಗೇನು ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್. ಇದು ಫಿಂಚಸ್ಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಇವಕ್ಕೆ ಬ್ರೀಡ್ ಆಗಬೇಕಂತ ಅಂದರೆ. ಡಿಸ್ಟರ್ಬೆನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಬ್ರೀಡ್ ಆಗೋದು ತುಂಬ ಕಷ್ಟ. ನೋಡೋಣ ಇದ್ರದ್ದು ಬ್ರೀಡಿಂಗ್ ರಿಸಲ್ಟ್ ಯಾವ ಥರ ಬರುತ್ತೆ ನಿಮಗೆ. ಎಲ್ಲ ಬ್ರೀಡಿಂಗ್ ರಿಸಲ್ಟ್ ಕೊಡ್ತಾ ಇರ್ತೀನಿ. ನೋಡಿ ಯಾವ ಥರ ಇದೆ ಬಾಕ್ಸ್ಗಳು. ಈ ಥರ ರೌಂಡ್ ಬಾಕ್ಸ್ ಕೊಟ್ಟರೆ, ಹುಲ್ ಕೊಟ್ಟರೆ ಆರಾಮಾಗಿ ಅವು ಯಾವ ಥರ ಬೇಕಾ ಥರ ಸೆಟ್ಟಾಗಿ ಗೂಡು ಕೊಡ್ಕೊತಾವೆ ಫ್ರೆಂಡ್ಸ್. ನೋಡ್ಕೊಬೇಕಷ್ಟೇ. ನೋಡಿ ಫ್ರೆಂಡ್ಸ್ ಯಾವ ಥರ ನೋಡಿ ಒಂದ್ಸರಿ ನಮ್ಮ ಏವರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ, ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಇದಕ್ಕೂ ಬ್ರೀಡಿಂಗ್ ಬಾಕ್ಸ್ ಹಾಕ್ಬೋದಾಗಿತ್ತು, ಅದು ಸುಮ್ಮನೆ ವೇಸ್ಟು. ಬ್ರೀಡಿಂಗ್ ಬಾಕ್ಸ್ ವೇಸ್ಟ್. ಯಾಕಂದರೆ ಫಿಂಚಸ್ಗಳು ಮತ್ತೆ ಹುಲ್ಲಾಕಿ ಗೂಡು ಕಟ್ಟೋದ್ರಿಂದ ನಿಮಗೆ ಈ ಬ್ರೀಡಿಂಗ್ ಬಾಕ್ಸಲ್ಲೇ ವೇಸ್ಟ್ ಫ್ರೆಂಡ್ಸ್. ಆರಾಮಾಗಿ ಯಾವುದೋ ಒಂದು ಸಣ್ಣ ಬಾಕ್ಸ್ ಕೊಟ್ಟರೆ ನೀವು ಆಲ್ಮೋಸ್ಟು ಅದು ಫಿಂಚಸ್ಗಳು ಗೂಡು ನೋಡಿ ಹುಲ್ಲೆಲ್ಲ ಪ್ರತಿಯೊಂದು ಹುಲ್ಲು ಹಾಕಿ ನೆಲ್ಲೋಕುವೆ. ಅದು ನಮಗೆ ಯಾವಾಗ ಕಡ್ಕೊಂಡು ಬ್ರೀಡ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಹುಲ್ಲು ಹಾಕಿದ್ದೀನಿ, ಅದು ಯಾವ್ದಾರು ಇದು ಮಾಡ್ಕೊಳ್ಳಿ, ಹುಲ್ಲೇನು ವೇಸ್ಟ್ ಆಗೋಲ್ಲ ನಮಗೆ. ಇದಕ್ಕೊಂದು ಆಲ್ಮೋಸ್ಟ್ ಇದು ಫೀಮೇಲ್ ತಂದು ಬಿಡಬೇಕು. ಇದಾದಷ್ಟು ಬೇಗ ಬಿಡ್ತೀನಿ, ಒಂದೇ ಮೇಲಿರೋದು ಇದರಲ್ಲಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾವೆ ಫಿಂಚಸ್ಗಳು. ನೋಡಿ ಯಾವ ಥರ ಕ್ಯಾಮ್ರಾ ಇಟ್ಟಕ್ಕೆ ಯಾವ ಥರ ಆಡ್ತಿದ್ದಾವೆ ಅಂದರೆ ನೋಡಿ ಯಾವ ಥರ ಕಾಣಿಸ್ತಿದ್ದಾವೆ ಅಂತ. ನೋಡಿ ಯಾವ ಥರ ಇದ್ದಾವೆ ಅಂತ. ಯಾಕಂದರೆ ಇದು ಸಪ್ರೇಟ್ KG ಚಂದ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಿಮಗೆ ಸಿಂಗಲ್ KGಯಲ್ಲಿ ಬ್ರೀಡಿಂಗ್ ಆಗೋಷ್ಟು ರಿಸಲ್ಟು ನಿಮ್ಮ ಗ್ರೂಪ್ ಬ್ರೀಡಿಂಗಲ್ಲಿ ಬರೋಲ್ಲ. ಅದಕ್ಕೆ ನಾನು ಸಪ್ರೇಟ್ ಸಾಕು ಫ್ರೆಂಡ್ಸ್. 4 ಪೇರ್ ಸಾಕು ನನಗೆ. ಇದರಲ್ಲೇ ತುಂಬ ಮರಿಗಳು ಬರ್ತವೆ. ನೋಡೋಣ ಮರಿಗಳೆಲ್ಲ ಅಷ್ಟು ಜಾಸ್ತಿ ಮರಿಗಳೇನಾರು ಆದರೆ ಈ ದೊಡ್ಡ KG ಬಿಡೋಣ ಸೇಲ್ ಆಗಂಟ. ನೀವು ಆಗಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವ ಥರ ವೀಡಿಯೋಸ್ಗಳು ಬೇಕೋ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ವೀಡಿಯೋಸ್ಗಳಾಗೋಕ್ಕೆ ಶುರು ಮಾಡ್ತೀನಿ. ಈ ಬಡ್ಜಿಸ್ ಪ್ಲೇಟ್ ಎಲ್ಲ ತೆಗಿಬೇಕು ಫ್ರೆಂಡ್ಸ್. ಈಗ ಲೇಟ್ ಆಗಿದೆ, ಬೆಳಗ್ಗೆ ತೆಗಿತೀನಿ. ನಾನು ಏನು ಮಾಡ್ತೀನಿ, ಸಾಫ್ಟ್ ಫುಡ್ ಕೊಟ್ಟೋಕ್ಕೆ ಟ್ರೈಯನ್ನು ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದರೆ ಅದರಲ್ಲಿ ಇರುವೆಗಳು ಸೇರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಆಗಾಗಲೇ ಕ್ಲೀನ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಒಂದ್ಸರಿ ನೋಡಿದ್ರೆ ಇರುವೆಗಳು ಏನಾದ್ರು ಸೇರ್ಕೊಬಿಟ್ರೆ ಬಡ್ಜಿಸ್ ಮರಿಗಳು ಎಲ್ಲನೂ ಸಾಯಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ, ನಮಗೆ ಗೊತ್ತಿರಲ್ಲ. ಆಮೇಲೆ ಈ ಫಿಂಚಸ್ಸಲ್ಲಿ ಏನಂದರೆ ನಿಮಗೆ ಜಾಸ್ತಿ ಸೌಂಡ್ ಇಲ್ಲ. ಈ ಫಿಂಚಸ್ಗಳು ನೀವು ಅಪಾರ್ಟ್ಮೆಂಟಲ್ಲಿ ಆರಾಮಾಗಿ ಅಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದ್ದೀರಾ ಅವರು ಆರಾಮಾಗಿ ಸಾಕೋಬೋದು, ಜಾಸ್ತಿ ಸೌಂಡ್ ಬರೋಲ್ಲ. ಈ ಬಡ್ಜಿಸ್ಗಳು ಅಂತ ಕಯಪಯ ಚಿಕ್ಕಿ ಪಿಕ್ಕಿ ಅಂತ ಇರ್ತವೆ. ಈ ಫಿಂಚಸ್ಗಳು ಫುಲ್ ಸೈಲೆಂಟು ಫ್ರೆಂಡ್ಸ್. ಒಂದೇ ಒಂದು ಸೌಂಡ್ ಮಾಡ್ತವೆ ಅಷ್ಟೇ, ಮೇಲ್ಗಳು ಸೌಂಡ್ ಮಾಡ್ತವೆ ಫೀಮೇಲ್ ಅಟ್ರಾಕ್ಷನ್ ಮಾಡೋಕ್ಕೆ. ಆರಾಮಾಗಿ ಸಾಕೋಬೋದು ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ. ಈ ಕಿಟಕಿ ಗೊತ್ತಲ್ಲ ನಿಮ್ಗೆ ಆಲ್ಮೋಸ್ಟು. ನೋಡಿ ಯಾವ ಥರ ಕಾಣಿಸ್ತೀನಿ. ಸಪ್ರೇಟ್ ಇರೋದ್ರಿಂದ ಸಪ್ರೇಟು ಆರಾಮಾಗಿ ನಿಮಗೆ ವೀಡಿಯೋಸ್ಗಳು ತೋರ್ಸೋಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಆ ಥರ ಮಾಡ್ಬೋದು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.